ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಅವರು ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಇನ್ನೊಂದು ವಾರ ಇರೋದು ಕಷ್ಟ ಅಂತ ಹೇಳಿ ತಿಳಿಸಿದ್ದಾರೆ. ಜಗ್ಗಲ್ಲ ಬಗ್ಗಲ್ಲ ಅಂದಿದ್ರು, ಮೊನ್ನೆ ರಾತ್ರಿನೇ ಬಗ್ಗಿದ್ರಲ್ಲ. ಇದು ಪಾಪದ ಸರ್ಕಾರ, ಉರುಳೇ ಉರುಳುತ್ತೆ. ಸಿಎಂ ಬದಲಾವಣೆ ಆದ್ರೆ ದಲಿತರೇ ಸಿಎಂ ಆಗಬೇಕು. ಛಲವಾದಿ ನಾರಾಯಣಸ್ವಾಮಿ ಅವರ ಮಾತಿದು. ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳುತ್ತೆ, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇನ್ನೊಂದು ವಾರ ಇರೋದು ಕಷ್ಟ. ಅನಿಸ್ತದೆ ನೋಡಿ, ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂದಿದ್ರಲ್ಲ, ಮೊನ್ನೆ ರಾತ್ರಿನೇ ಬಂದುಬಿಟ್ರಲ್ಲ. ಮೊನ್ನೆ ರಾತ್ರಿನೇ ಜಗ್ಗಿದ್ದು ಆಯ್ತು, ಬಗ್ಗಿದ್ದು ಆಯ್ತು, ಇನ್ನೇನು ಉಳಿದ್ರೆ ಅಲ್ಲ. ಈಗ ಹೋಗುತ್ತೆ ಈ ಸರ್ಕಾರ, ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪಾಪದ ಸರ್ಕಾರ ಇದೆ. ಸುಳ್ಳು ಹೇಳಿ ಬಂದಿರೋದು, ಜನರಿಗೆ ವಂಚನೆ ಮಾಡಿ ಬಂದಿರೋದು. 5 ಗ್ಯಾರಂಟಿಗಳು, ಯಾವ ಗ್ಯಾರಂಟಿ ಜನರಿಗೆ ಇದುವರೆಗೂ ಕೆಲವು ಗ್ಯಾರಂಟಿಗಳು ಬಂದೇ ಇಲ್ಲ ಅಂತ ಸಿಕ್ಕೇ ಇಲ್ಲ ಜನರಿಗೆ. ಅದರಿಂದಾಗಿ ಈ ಸಿಎಂ ರಾಜೀನಾಮೆ ಕೊಟ್ಟರು ಸರ್ಕಾರ ಬಿದ್ದಂಗೆ ಅಲ್ವಾ. 10 ಜನ ರೆಡಿ ಆಗವ್ರಿ, ಬಟ್ಟೆ ಹೊಲಿಸ್ಕೊಂಡು ಹೊಸವು, ಎಲ್ಲರೂ ಕಾಯ್ತಾ ಇದ್ದಾರೆ. ಆಗಬೇಕು ಅಲ್ಲ, ಆಗ್ಬೇಕು ಅಲ್ಲಿ. ಯಾಕೆಂತಂದ್ರೆ ದಲಿತರನ್ನ ನೀವು 77 ವರ್ಷಗಳ ಕಾಲ ಕಬ್ಜಾ ಮಾಡಿ ಇಟ್ಕೊಂಡು, ಜೈಲಿನಲ್ಲಿ ಇಟ್ಕೊಂಡು ಇಟ್ಟು ಅವರ ಮತ ಪಡೆದಿದ್ದೀರಿ. ಅವರ ಮತ ಪಡೆದು ಇವತ್ತು ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಅದರಿಂದಾಗಿ ಪಶ್ಚಾತ್ತಾಪ ಆದರೂ ನಮ್ಗೆ ಆಗ್ಲೇಬೇಕಾಗಿತ್ತು. ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಇಲ್ಲ ಅಂತಂದ್ರೆ ಅವರ ಕೋಪಕ್ಕನ್ನ ಇವು ಗುರಿಯಾಗ್ತದೆ. ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳ ವಿಚಾರವನ್ನ ಪ್ರಸ್ತಾಪಿಸಿಯೇ ಈಗ ಛಲವಾದಿ ನಾರಾಯಣಸ್ವಾಮಿ ಅವರು ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು. ಒಂದು ವಾರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿ ಟೀಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ.